ನಮಸ್ಕಾರ, ಬನ್ನಿ ನಮ್ಮ ಬೆಳಿಗುಂಡಸ್ ಕಿಚನ್ಗೆ. ಇವತ್ತು ನಾವು ಹೊಸ ಥರದ ರೈಸ್ ಬಾತ್ ಮಾಡೋಣ. ಇದು ನಾನು ಅಂದರೆ ಕಡಲೆಕಾಳು ತೊಗೊಂಡು ಮಾಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಹೇಳ್ತೀನಿ. ಇದಕ್ಕೆ ಮೊದಲಿಗೆ ನಾನು 1-2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ 1.5 ಚಿಪ್ ತೆಂಗಿನ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಇದನ್ನು ನಾವು ಹಾಲು ತೆಕ್ಕೋಬೇಕು. ಸೊ ಆ ಹಾಲು ತೆಕ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾಲು ತೆಕ್ಕೊಳ್ಳೋಣ. ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಇಟ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿನ ಇಲ್ಲಿ 2 ಭಾಗವಾಗಿ ನಾನು ಇಟ್ಕೊಂಡಿದ್ದೀನಿ. ಒಂದು ಭಾಗನ ನಾವು ಹೆಚ್ಚಿ ಹಾಗೆ ಹಾಕೋಬೇಕು, ಇನ್ನೊಂದು ಭಾಗನ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಹುರಿದು. ಹಾಗೆ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ನಾನು ಇಲ್ಲಿ ಒಣಮೆಣಸಿನ್ಕಾಯಿ ಒಂದು 8ರಿಂದ 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಹುರಿದು ಬಿಟ್ಟು ಅದನ್ನು ಕೂಡ ನಾವು ರುಬ್ಕೋಬೇಕು. ಈಗ ಮಸಾಲೆ ಅಂದರೆ ನೋಡಿ ಇಷ್ಟೇ: ಚಕ್ಕೆ, 1-2 ಏಲಕ್ಕಿ, ಹಾಗೆ 1-2 ಲವಂಗ. ಇದಿಷ್ಟು ಬಿಟ್ಟರೆ ನಾವು ಬೇರೆ ಯಾವ ಮಸಾಲೆ ಪದಾರ್ಥಗಳು ಇದಕ್ಕೆ ಹಾಕಲ್ಲ, ಮತ್ತು ಈ ಮಸಾಲೆ ಪದಾರ್ಥಗಳನ್ನ ನಾವು ರುಬ್ಬೋದು ಇಲ್ಲ. ಈಗ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 3 ಎಸಳು ತೊಗೊಂಡಿದ್ದೀನಿ, ಮತ್ತು ಶುಂಠಿ ಒಂದು 2-3 ಇಂಚಷ್ಟು ತೊಗೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಬಿಡಿ, ಆದರೆ ಶುಂಠಿ ಹಾಕ್ಕೊಳ್ಳೇಬೇಕು. ಯಾಕೆಂದರೆ ನಾವು ಮಾಡ್ತಾ ಇರೋದು ಕಡಲೆಕಾಳು ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೊ ಅದು ಆಗಬಾರ್ದು ಅಂದರೆ ನೀವು ಶುಂಠಿ ಹಾಕ್ಕೊಳ್ಳೇಬೇಕು. ನೋಡಿ, ನಾನಿದು ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾನ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಪಾವಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ನಾನು ನಿನ್ನೆ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೆ. ಒಂದು ಸ್ವಲ್ಪ ಮೊಳಕೆ ಕೂಡ ಬಂದಿದೆ. ನಾನು ಈಗ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ 2 ಸತಿ ಕೂಗಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ. ಸೊ ನೋಡಿ, ಇಷ್ಟು ಬೆಂದಿದೆ. ಇಷ್ಟೇ ಬೆಂದಿರಬೇಕು, ತುಂಬ ನುಣ್ಣಗಾಗೋ ಥರ ಬೇಯಬಾರ್ದು. ಇಲ್ಲಿ ನಾನು ಅಕ್ಕಿನ 1.5 ಪಾವು ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಪಾವು ಬಾಸುಮತಿ ಅಕ್ಕಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಅರ್ಧ ಪಾವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಇಟ್ಕೊಂಡಿದ್ದೀನಿ. ನಾವು ಡೈಲಿ ಅನ್ನ ಮಾಡ್ಕೋತೀವಲ್ಲ, ಆ ಅಕ್ಕಿ ಇಟ್ಕೊಂಡಿದ್ದೀನಿ. ನೀವು ಬರೀ ಬೇಕಂದರೆ ಬಾಸುಮತಿನೇ ಇಟ್ಕೊಬೋದು. ಈಗ ಟೊಮೆಟೊ ಪ್ಯೂರಿ ಬೇಕು. ಪ್ಯೂರಿ ನನ್ನ ಹತ್ರ ಇರಲಿಲ್ಲ, ನಾನು ಪೇಸ್ಟ್ ಇಟ್ಕೊಂಡಿದ್ದೀನಿ, ಕಾನ್ಸಂಟ್ರೇಟೆಡ್ ಇದು. ಸೊ ನೀವು ಪ್ಯೂರಿ ತೆಗೆದು ಹಾಕೋದಿದ್ರೆ ಒಂದು 4ರಿಂದ 5 ಟೊಮೆಟೊನ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿಟ್ಕೊಳ್ಳಿ. ಹಾಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಟೇಸ್ಟ್ನ ನಾವು ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ನಾವು ಇಲ್ಲಿ ರುಬ್ಬೋದಾಗಲಿ ಏನೂ ಮಾಡಲ್ಲ, ಇದನ್ನ ನಾನು ಕರೆದುಬಿಟ್ಟು ಲಾಸ್ಟಲ್ಲಿ ಇದನ್ನು ನಾನು ಸೇರಿಸ್ಕೊತೀನಿ. ಬನ್ನಿ ಇವಾಗ ಹಾಲು ತೆಗೆಯೋದು ಹೇಗೆ ನಾನು ಹೇಳ್ತೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸಿನ ತಿರುಗಿಸ್ಕೊಂಡ್ಬಿಡಿ. ಅದೇನು ತಿರುಗಿಸ್ಕೊಂಡಿರ್ತೀರ ಅದನ್ನು ಈ ಥರ ಜರಡಿ ಹಾಡ್ಕೊಳ್ಳಿ. ಕೆಳಗಡೆ ಬರೋವಂಥ ವಾಟರ್ನ ನಾವು ಕಾಯಿ ಹಾಲು ಅಂತ ಹೇಳಿಬಿಟ್ಟು ಆ ಹಾಲನ್ನ ಯೂಸ್ ಮಾಡ್ಕೊಳ್ಳೋಣ. ನಾವು ಈ ಚರಟನ ನಾವು ಬಿಸಾಕಲ್ಲ, ನಾವು ಇದು ಕೂಡ ರುಬ್ಕೊತೀವಿ. ನಾನು ಹಾಲು ತೆಕ್ಕೋಬೇಕಾದ್ರೆ ಪೂರ್ತಿ ಈ ಥರ ಹಿಂಡ್ಕೊಂಬಿಟ್ಟಿರಲ್ಲ, ಸ್ವಲ್ಪ ಹಾಲು ಅದರಲ್ಲಿ ಉಳಿಸಿಟ್ಟಿರ್ತೀನಿ. ಯಾಕೆಂದರೆ ನಾವು ಅದನ್ನ ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಉಳಿಸಿ ಹಾಗೆ ಬಿಟ್ಟಿರ್ತೀನಿ. ನಾನು ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಇಟ್ಕೊತೀನಿ. ಇದೇ ಥರ ನೋಡಿ, ತೆಗೆದಿಟ್ಕೊಂಡೆ ಪೂರ್ತಿ ಹಾಲನ್ನು. ಅದರ ಜೊತೆ ಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ 1-2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಈ ಅಡುಗೆ ನಾವೇನು ಮಾಡ್ತಿದ್ದೀವಿ, ಇದನ್ನ ಬೆಣ್ಣೆಲಿ, ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ನಾನು ಬೆಣ್ಣೆನಲ್ಲಿ ಮಾಡ್ತಾಯಿದ್ದೀನಿ. ಬೆಣ್ಣೆ ಹಾಕಿ ಅದು ಕಾಯೋತ್ಲು ಇದಕ್ಕೆ ನಾನು ಗೋಡಂಬಿ ಹಾಕಿ ಕರೆದಿಟ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಕೆಂಪಗೆ ಆಗಲಿ. ಇಲ್ಲ ಅಂತಂದರೆ ನಾವು ಅನ್ನದ ಜೊತೆ ಹಾಕಿದಾಗ ಬಿಸಿಗೆ ಅದು ಮೆತ್ತಗಾಗೋದ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇದನ್ನ ಲಾಸ್ಟಲ್ಲಿ ನಾವು ಸೇರಿಸ್ಕೊಳ್ಳೋಣ. ಅಂದರೆ ಕುಕ್ಕಿಂಗ್ ಪೂರ್ತಿ ಮುಗಿದ ಮೇಲೆ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ಈಗ ನೋಡಿ, ಇದನ್ನ ಹೀಗೆ ತೆಗೆದಿಟ್ಕೊಂಬಿಟ್ಟಿರೋಣ. ಈಗ ಇನ್ನೊಂದು ಚೂರು ಬೆಣ್ಣೆ ಸೇರಿಸ್ಕೊತೀನಿ ನಾನು ಅದಕ್ಕೆ. ನಾವೀಗ ಏನೇನು ರುಬ್ಬಕ್ಕೆ ಹಾಕಬೇಕು ಆ ಪದಾರ್ಥಗಳನ್ನ ಹಾಕೋದಕ್ಕೋಸ್ಕರ ನಾನು ಬೆಣ್ಣೆನಲ್ಲಿ ಹುರ್ಕೊತೀನಿ. ಈಗ ನೋಡಿ, ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ.
ಈರುಳ್ಳಿ. ಇದನ್ನೇ ನಾವು ಹೆಚ್ಚೋ ನೆಸಸರಿ ಇಲ್ಲ, ಹಾಗೆ ಹಾಕೋಬೋದು. ಎನಿವೇ ನಾವು ಇದನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀವಿ. ಬೆಳ್ಳುಳ್ಳಿ ಮತ್ತು ಶುಂಠಿ ನಾವೇನು ಇಟ್ಕೊಂಡಿದ್ವಿ, 1-2-3 ಇಂಚಷ್ಟು ಶುಂಠಿ, ಹಾಗೆ 1-3 ಎಸಳು ಬೆಳ್ಳುಳ್ಳಿ, ಮತ್ತು ಹಾಗೆ ಒಣಮೆಣಸಿನ್ಕಾಯಿ 8-10. ಖಾರ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಕಾಯಿ ಹಾಕಿದೆ ನಾನು. ಯೂಶಲಿ ನಿಮಗೆ ಯಾವುದೇ ಒಂದು ಬಾತ್ ಮಾಡಲಿ, ಪಲಾವ್ ಮಾಡಲಿ, ನಾವು ಗ್ರೀನಿಷಲ್ಲಿ ನೋಡಿರ್ತೀವಿ. ಆದರೆ ಇದನ್ನ ನಾವು ಮಾಡಿದಾಗ ಕೆಂಪು ಕಲರ್ ಇರುತ್ತೆ. ನಿಮಗೆ ಬೇಡ ಅಂದರೆ ಒಣಮೆಣಸಿನ್ಕಾಯಿ ತೆಗೆದು ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಆದರೆ ಅದು ತುಂಬ ಖಾರ ಅನಿಸುತ್ತೆ. ಸೊ ಒಣಮೆಣಸಿನ್ಕಾಯಿನಲ್ಲಿ ಮಾಡಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟು. ಸೊ ಹಾಗಾಗಿ ನೀವು ಒಣಮೆಣಸಿನ್ಕಾಯಿನಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಅದನ್ನು ಕೂಡ ಬಾಡಿಸ್ಕೊಂಬಿಡಿ ಹೀಗೇ. ಈಗ ಇದನ್ನ ಸೈಡ್ಗೆ ಇಟ್ಕೊಂಬಿಡೋಣ, ಆರಬೇಕಿದು. ನಾವು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಇದೇ ಪಾತ್ರೆನಲ್ಲೇ ನಾವು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ನಾನೇನು ಬೆಣ್ಣೆ ಮಿಕ್ಸಿ ಇಟ್ಕೊಂಡಿದ್ದೀನಿ ಅದಿಷ್ಟನ್ನು ಹಾಕ್ಬಿಡ್ತಾ ಇದ್ದೀನಿ. ಈರುಳ್ಳಿನ ನೋಡಿ ಈ ಥರ ಸೀಳ್ಬಿಟ್ಟು ಇಟ್ಕೊಳ್ಳಿ. ಸೀಳ್ಬಿಟ್ಟು ಇಟ್ಕೊಂಡ್ರೆ ನಮಗೆ ಅದು ಬಾಯಿಗೆ ಸಿಗ್ದಾಗ ಕೂಡ ನಮಗೆ ಅದು ತುಂಬ ದಪ್ಪ ಇದೆ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಇದನ್ನ ಸೀಳ್ಬಿಟ್ಟು ಹಾಕ್ತೀನಿ. ಈಗ ನಾವು ಮಸಾಲೆಗೆ ಏನು ಇಟ್ಕೊಂಡಿದ್ದೀವಿ, ಚಕ್ಕೆ, ಏಲಕ್ಕಿ, ಲವಂಗ, ಅದನ್ನ ಹಾಕಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ ತುಂಬ ಜಿಡ್ಡು ಅನ್ನೋ ಥರ ನಾವು ಹಾಕಿಲ್ಲ. ಅನ್ನ ಇದರಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ತುಂಬ ಜಿಡ್ಡು ಅನಿಸಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾವು ಬೇಕಿದ್ರೆ ತುಪ್ಪ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಈರುಳ್ಳಿ ಆಗೋತ್ಲು ಟೊಮೆಟೊ ಪ್ಯೂರಿ ನಾವೇನು ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಡೋಣ. ಬೇಕಾದವರು ಬೇಕಿದ್ರೆ ನಾವು ಬೆಳ್ಳುಳ್ಳಿ ಚೆನ್ನಾಗೆ ತಿಂತೀವಿ ಅನ್ನೋ ಅಂಥವ್ರು ಈ ನಾವೇನು ಈರುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀವಿ ಅದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಬಾಡಿಸ್ಕೋಬೋದು. ಈಗ ಇದು ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಅದಕ್ಕೆ ಬಿಫೋರ್ ದಟ್ ನಾವು ಇದು ಚೆನ್ನಾಗಿ ಕುದ್ದ ಮೇಲೆ ಹಾಲು ಹಾಕಿಬಿಟ್ಟು ಕುದಿಸ್ಬೇಡ, ಅಂದರೆ ತೆಂಗಿನ ಹಾಲು. ಯಾಕೆಂದರೆ ನಾವು ರುಬ್ಬಿದ್ದು ಹಾಕೋ ಮುಂಚೆ ಇದು ಚೆನ್ನಾಗೆ ಕುದ್ದಿರಬೇಕು. ಇದು ಕುದಿಯೋದ್ರೊಳಗಾಗಿ ಹೇಳಿ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಈ ಚಾನಲ್ನ ಅಂತ. ಸೊ ನಮಗೊಂಥರ ಖುಷಿ ಆಗುತ್ತೆ ನೀವೆಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಸೊ ಅಷ್ಟರಲ್ಲಿ ಇದನ್ನ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಇದು ಕುದ್ದ ಮೇಲೆ ನಾವು ಇದನ್ನು ಏನು ರುಬ್ಬಿಟ್ಟಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಕೋಣ. ನಾವು ನೀರು ಹಾಕ್ತಾ ಇರುವಾಗ ನಾವು ನೋಡ್ಕೊಂಡು ಹಾಕೋಬೇಕು. ಯಾಕೆಂದರೆ ಅನ್ನ ನಮಗೆ ಮಿಡ್ಡಿ ಆಗಬಾರ್ದು. ಸೊ ಉದ್ರುದ್ರಾಗಿರಬೇಕು. ಸೊ ಉದ್ರುದ್ರಾಗಿರಬೇಕು ಅಂದರೆ ನೀರು ನಾ ಹೇಳಿದ್ನಲ್ಲ ಅವತ್ತು, ಬಾಸುಮತಿ ಅಕ್ಕಿ ಒಂದೇ ತೊಗೊಳ್ಳೋದಾದರೆ ನಿಮಗೆ 1 ಪಾವು ಅಕ್ಕಿ ತೊಗೊಂಡ್ರೆ 1/4 ಪಾವು ನೀರಷ್ಟೇ ಹಾಕಬೇಕು. ಸೊ ನಾವು ಸೋನಾ ಮಸೂರಿನೂ ಸೇರಿಸಿರೋದ್ರಿಂದ ಒಂಚೂರು ನೀರು ತಡೆಯುತ್ತೆ. ಈಗ ಗರಂ ಮಸಾಲೆ ಹಾಕ್ಕೊಳ್ಳೋಣ. 1.5 ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಅರಿಶಿನ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು. ಈ ಥರ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೇ ನಾವು ನೆಕ್ಸ್ಟ್ ಪದಾರ್ಥ ಹಾಕೋದು. ಈಗ ನೋಡಿ, ಕಸೂರಿ ಮೇಥಿ 1 ಹಿಡಿಯಷ್ಟು ಕಸೂರಿ ಮೇಥಿ, ಮತ್ತು ಅದ್ರ ಜೊತೆಗೆ ನಾವು ಏನು ಬೇಯಿಸಿ ಇಟ್ಕೊಂಡಿದ್ದೀವಿ ಚೆನ್ನ ಕಡಲೆಕಾಳು, ಅದು ಇದನ್ನು ಕಾಬೂಲಿ ಕಡಲೆಲೇ ಮಾಡಿ ನಾರ್ಮಲ್ ನಾವು ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಚೆನ್ನಾಗಿರೋದು ಇಲ್ಲ. ಸೊ ನೀವು ಕಾಬೂಲಿ ಕಡಲೆನಲ್ಲೇ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಇದು. ಈಗ ನಾನು ಅಕ್ಕಿ ಏನು ನೆನೆಸಿಟ್ಕೊಂಡಿದ್ದೆ ಅದ್ರ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ನಾವು ನೆಕ್ಸ್ಟು ನೀರು ಬೇಕಿದ್ದರೆ ನೋಡಿಕೊಂಡು ಮಿಕ್ಸ್ ಮಾಡೋಣ, ಮೊದಲೇ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ನಾವೇನು ಕಡಲೆಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀವಿ ನೀರಲ್ಲಿ, ಆ ನೀರನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ.
ಸೊ ನಮಗೆ ನೀರು ಬೇಕು ಅಂತ ಅನಿಸಿದ್ರೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಇದು ಆಪ್ಷನ್ನು ಓಪನ್ ಪಾತ್ರೆಯಲ್ಲಿ ಮಾಡಿದಾಗ, ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ನೋಡ್ಕೊಂಡ್ಬಿಟ್ಟು ಇಟ್ಕೋಬೇಕು. ಈಗ ನೋಡಿ ನಾನು ಪಲಾವ್ ಎಲೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನ ನೀರಲ್ಲಿ ಸ್ವಲ್ಪ ಮುಳುಗೋ ಥರ ಹಾಕ್ಬಿಡೋಣ, ಮಿಕ್ಸ್ ಮಾಡಿಬಿಡೋಣ ಇದನ್ನ. ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ. ನೋಡಿ ಈ ನೀರನ್ನೇ ಬೇಕು ಅಂದರೆ ನಾವು ಆ್ಯಡ್ ಮಾಡ್ಕೊಳ್ಳೋಣ, ಇಲ್ಲದಿದ್ರೆ ನೆಸರಿ ಇಲ್ಲ. ಈಗ ಇದು ಅನ್ನ ಆಗಲಿ, ಮುಚ್ಚಿಟ್ಬಿಡೋಣ. ಈ ಥರ ಓಪನ್ ಪಾತ್ರೆನಲ್ಲಿ ಮಾಡಿದ್ರೆ ಒಂದು 15 ನಿಮಿಷ ಬಿಟ್ಬಿಡಿ, ಈ ಥರ ಮುಚ್ಚಿಟ್ಬಿಟ್ಟು. ಈಗ ನೋಡಿ ಉದ್ರುದ್ರಾಗೆ ಚೆನ್ನಾಗಾಗಿದೆ. ಈಗ ಒಂದು ಸತಿ ಈ ಥರ ನೋಡಿಕೊಂಡು ಅನ್ನ ಆಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ಹಸಿಮೆಣಸಿನ್ಕಾಯಿ ಬೇಯೋ ನೆಸಸರಿ ಇಲ್ಲ, ಅದರ ಹಸಿ ವಾಸನೆ ಮಾತ್ರ ಬರಬೇಕು. ಮತ್ತು ಅದ್ರ ಜೊತೆ ಗೋಡಂಬಿ, ಹಾಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ 1 ಸ್ಪೂನು ಅಂದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ. ನಾವು ಎಣ್ಣೆಲೇ ಮಾಡೋದಿದ್ರೆ ಬೇಗ ಅದು ಎಣ್ಣೆ ಬಿಟ್ಬಿಡುತ್ತೆ. ಬೆಣ್ಣೆನಲ್ಲಿ ಮಾಡಿದಾಗ ನಮಗೇನಾಗುತ್ತೆ, ಬೆಣ್ಣೆ ನೋಡೋದಕ್ಕೆ ಅಷ್ಟು ದಪ್ಪ ಹಾಕಿದ್ದೀವಿ ಅಂತ ಅನಿಸುತ್ತೆ, ಆದರೆ ಜಿಡ್ಡು ಅದು ಬಿಟ್ಕೊಳ್ಳೋದಿಲ್ಲ ಜಾಸ್ತಿ. ಸೊ ಅನ್ನ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಉದುರುದ್ರು ಒಂಥರ ಗಂಟ್ಲಲ್ಲಿ ಹಿಡಿಯುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಒಂಚೂರು ನಮಗೆ ಜಿಡ್ಡು ಬೇಕು ಅನಿಸುತ್ತೆ, ಹಾಗಾಗಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಈ ಮಸಾಲೆ ಪದಾರ್ಥಗಳನ್ನ ಹಿಂಗೆ ತೆಗೆದುಬಿಡಿ. ಕೈ ಬಿಸಿ ಆಗುತ್ತೆ ಅನಿಸಿದ್ರೆ ಒಂಚೂರು ನೀರಲ್ಲಿ ಕೈ ಅದ್ಕೊಂಡು ಅದನ್ನು ತೆಗೆದುಬಿಡಿ. ಇಲ್ಲ ಅಂದರೆ ನೀವು ತಿಂತಾ ಕೂಡ ಅನ್ನ ಆದಮೇಲೆ ನೀವು ತಟ್ಟೆಗೆ ಬಡಿಸ್ಕೊಂಡಾಗ ಕೂಡ ತೆಕ್ಕೋಬೋದು. ಯೂಶಲಿ ಮಕ್ಕಳಿದ್ರೆ ಬಾಯಿಗೆ ಸಿಕ್ತು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ನಾನು ತೆಗೆದುಬಿಡ್ತೀನಿ ಈ ಥರದ್ದಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗೆ ಅನ್ನ ಆಗಿದೆ. ಈ ಥರ ನಾವೇನು ಹಾಕಿದ್ದೀವಿ ಮಸಾಲೆ ಐಟಮ್ಸ್ಗಳು ಅದನ್ನೆಲ್ಲ ತೆಕ್ಕೊಂಬಿಡ್ತೀನಿ. ಇಷ್ಟೇ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬೇಡ. ತುಂಬ ಈಸಿ. ಮತ್ತು ಬೆಳಗ್ಗೆ ಹೊತ್ತು ಚೆನ್ನಾಗಿ ತಿಂದರೆ ನೆನೆಸಿಟ್ಟಿರೋದು ಬೇಯಿಸಿರೋದು ಯಾವುದೇ ಆದ್ರೂ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿರುತ್ತೆ. ಅದು ಮೊಳಕೆ ಬಂದಿರೋದಾಗಿದ್ದರೆ ಇನ್ನೂ ಒಳ್ಳೆಯದು. ಸೊ ಇಷ್ಟ ಆಯಿತು ಅಂದ್ಕೊತೀನಿ ರೆಸಿಪಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.